ವಿಶ್ವಪ್ರಸಿದ್ಧ ಕರಗ ಮಹೋತ್ಸವ ಮಾಡಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ವಾ? ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕರಗ ಸಮಿತಿಯ ಮುಖಂಡರು ಮತ್ತು ಸಮಿತಿಯ ಸದಸ್ಯರು. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಸತೀಶ್ ಅವರು ಇದ್ದಾರೆ, ಮಾತಾಡ್ತಾ ಹೋಗೋಣ. ಸರ್, ಎಷ್ಟು ರಿಲೀಸ್ ಆಗಬೇಕಾಗಿತ್ತು, ಇಲ್ಲಿವರೆಗೆ ಎಷ್ಟು ರಿಲೀಸ್ ಆಗಿದೆ? ಸರ್, 1.5 ಕೋಟಿ ಸರ್ಕಾರ ಮೀಸಲಿಟ್ಟಿದೆ. ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ. ಆದರೆ ಕೆಲ ಅಧಿಕಾರಿಗಳು, ಸ್ಥಳೀಯ MLA ಮತ್ತು PR ರಮೇಶ್ ಅವರು ಸೇರಿಕೊಂಡು ಅಧಿಕಾರಿಗಳಿಗೆ ತಲೆ ಕೆಡಿಸಿ ಇದನ್ನ ರಿಲೀಸ್ ಮಾಡಿದಿರಂಗೆ ತಡೆ ಆಡ್ತಾ ಇದ್ರು. ನಾವೇನು ಅನ್ಕೊಂಡ್ರಿ, ಸರಿ ಮಾಡೋಣ ಬರುತ್ತೆ ಅಂತೇಳಿ ಈ 8 ದಿವಸಕ್ಕೆ 65 ಲಕ್ಷನ ಕೈಯಿಂದ ಹಾಕಿ ಮಾಡಿದಿರಿ. ನಾವು ಇದೇ ಇತಿಹಾಸದಲ್ಲಿ ಫಸ್ಟ್ ಟೈಮು ಕರಗ ಅಥವಾ ಪೂಜಾರಿಗಳು ಕೂಡ ದುಡ್ಡು ಹಾಕಿದ್ದಾರೆ. ಪೂಜಾರಿ ಅವರು, ಬಾಲಕೃಷ್ಣ ಸೂರಿ ಅವರು, ನಾನು 3 ಜನ, ನಾವು ಯಾರ ಹತ್ರನೂ ತೊಗೊಂಡಿಲ್ಲ, ನಾವೇ 3 ಜನ ಹಾಕಿ ಮಾಡಿದಿರಿ. ಇವತ್ತೇನಂದ್ರು ಒಂದು 40 ಲಕ್ಷ ಇವತ್ತು ರಿಲೀಸ್ ಮಾಡಿಸ್ತೀನಿ, ನಿಮ್ಗೆ ಯಾಕೆ ನೀವೆಲ್ಲೂ ಹೇಳಕ್ ಹೋಗ್ಬೇಡಿ, ಕೊಡ್ತೀರಿ ಅಂತ ಹೇಳಿದ್ರು ಯಾರು ಅಧಿಕಾರಿಗಳು. ಇವಾಗ ಬಂದು ಹೇಳ್ತಾರೆ ಇಲ್ಲ ಬ್ಯಾಂಕ್ ರಜಾ, ಸೋಮವಾರ ಮಂಗಳವಾರ ನೋಡ್ಕೊಳ್ಳೋಣ ಅಂತ. ಹೂವು ಹಾಕೋರು ಇವಾಗೆಲ್ಲ ಡೆಕೋರೇಷನ್, ಇವತ್ತು ಗ್ರ್ಯಾಂಡ್ ಡೆಕೋರೇಷನ್ ಬರುತ್ತೆ. ಇವತ್ತು ಸಂಜೆ ವೀರ್ ಕುಮಾರ್ಗೆ 6,000 ಹೂನಾರ ಬೇಕು, ಮಲ್ಲಿಗೆ ಹೂವು ಹಾರಗಳು ಎಲ್ಲ. ಇವತ್ತು 40 ಲಕ್ಷ ಇಲ್ದಿರ ನಮ್ಗೆ ಜಾತ್ರೆ ನಡೆಯಲ್ಲ. ಅದನ್ನ ಕೇಳಿದ್ರೆ ಇವಾಗ ನೋಡೋಣ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದು ಮಾತು ಹೇಳಿದೆ, ಸರಿ ಆಯಿತು ರೈಟಿಂಗ್ಸಲ್ಲಿ ಕೊಡಿ, ನಾವೇ ದುಡ್ಡು ಹಾಕ್ತೀರಿ, ಅದನ್ನು ನೀವು ರೈಟಿಂಗ್ಸಲ್ಲಿ ಕೊಡಿ ಅಂತ ಹೇಳಿದ್ರೆ ಒಬ್ಬರು ಈ ಕಡೆ ತಲೆ ಆಗ್ತಾ ಇಲ್ಲ. ತಿರ್ಗಾ ನೋಡಿದ್ರೆ ಅವರು ನಾವು ಮಾಡಿದ್ರಿ ಕರಗ, ನಾವು ಮಾಡ್ತಾ ಇದೀರಿ ಅಂತ ಇದ್ದಾರೆ. ಇದು ನಮಗೆ ಬೇಜಾರಾಯಿತು. ಅದಕ್ಕೆ ಇದನ್ನ ನಾವು ಸರ್ಕಾರ ಗಮನಕ್ಕೆ ತರಬೇಕು. ಯಾಕಂದ್ರೆ ಸರ್ಕಾರ ನಮಗೆ ಸ್ಪಂದಿಸಿದೆ. ಅವರು ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಏನು 1.5 ಕೋಟಿ ಅಂತ ಇಟ್ಟಿದ್ದಾರೆ. ಆದರೆ ಇದರಲ್ಲಿ ಯಾವುದೂ ₹1 ಕರಗಕ್ಕೆ ಕೊಟ್ಟಿಲ್ಲ. ಇದನ್ನ ನನ್ನ ಮಾಧ್ಯಮ ಮುಖಾಂತರ ನಮ್ಮ ಜನಾಂಗಕ್ಕೂ ಮತ್ತೆ ಸ್ವಲ್ಪ ಇವ್ರಿಗೂ ಎಲ್ಲರಿಗೂ ತಿಳಿಸ್ಬೇಕು, ಅದು ತಿಳಿಸ್ತಾ ಇಲ್ಲ. ನಿಮಗೆ ಕಷ್ಟ ಆಗ್ತಿದೆಯಾ ನಿಜವಾಗ್ಲೂ ಮಹೋತ್ಸವ ಮಾಡ್ಲಿಕ್ಕೆ? ಸರ್, ಇವಾಗ ಇಷ್ಟು ದಿವಸ ಮಾಡಿದಿರಿ ನೋಡಿ ಸರ್, ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇಷ್ಟು ದಿವಸ ಮಾಡ್ಕೊಂಡ್ ಬಂದಿದ್ದೀರಿ, ಇವತ್ತೊಂದು ದಿವಸ ನಾವು ಹೇಳ್ತಾ ಇರೋದು ಒಂದೇ. ಈಗ ನಾವು 1.5 ಕೋಟಿಗೆ ಮುಂದೆ ಬರ್ತಾ ಇದೀರಿ ಅಂದ್ರೆ ಅಧಿಕಾರಿಗಳು ₹1 ಮುಂದೆ ಬಂದಿಲ್ಲ. ಅಟ್ಲೀಸ್ಟ್ ನಮ್ಗೇನಾದ್ರೂ ಒಂದು ರೈಟಿಂಗ್ಸ್ ಅಲ್ಲಿ ಕೊಡ್ಬೇಕಲ್ವಾ? ನೀವು ಹಾಕಿ ನಾವು ಕೊಡ್ತೀರಿ ಅಂತ ರೈಟಿಂಗ್ಸ್ ಅಲ್ಲಿ ಕೊಡಿ ಅಂತ ಹೇಳಿದೆ. ಯಾಕಂದ್ರೆ ನಾಳೆ ದಿವಸ ಏನ್ ಮಾಡ್ತಾರೆ, ಇದೇ ಅಧಿಕಾರಿಗಳೇ ಅಲಿಗೇಷನ್ ಮಾಡ್ತಾರೆ, ಚೆಕ್ ಕೊಡ್ಬೇಕಾಗಿತ್ತು, ಊದವನಿಗೆ ಚೆಕ್ ಕೊಡಕ್ಕಾಗತ್ತಾ? ಹೂವು ನೋಡಿ, ಹೂವು ನಿಲ್ಸ್ಬಿಟ್ಟು ಹೋಗಿದ್ದಾರೆ. ನಾವು ಅವ್ರಿಗೆ ಹೇಳಿದಿರಿ ಬನ್ನಿ ಮಾಡೋಣ ಅಂತ ಹೇಳಿದೀನಿ. ಅದು ನಾನು ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ತರಿಸ್ಬೇಕು. ಆದರೆ ನಮಗೆ DCM ಅವರು ಒಂದು ಮಾತು ಹೇಳಿದ್ರು, DK ಶಿವಕುಮಾರ್ ಸರ್, 1.5 ಕೋಟಿ ಅಲ್ಲ 2 ಕೋಟಿ ತಗೊಳ್ಳಿ, ವಿಶ್ವವಿಖ್ಯಾತ ಬೆಂಗಳೂರು ಕರಗ ವಿಜೃಂಭಣೆಯಿಂದ ಮಾಡಿ ಅಂತ. ಹ್ಯಾರಿಸ್ ಅವರು ನಮ್ಗೆ ಒಳ್ಳೆ ಸ್ಪಂದಿಸಿದ್ರು. ಆದರೆ ಇಲ್ಲ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ನಾವು ಇದಲ್ಲಿ ಹೋಗಿ ಹೇಳಕ್ ಆಗ್ತಾ ಇಲ್ಲ. ನಮ್ಗೆ ಇಲ್ಲಿ ಪೂಜಾ ಪುನಸ್ಕಾರಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾವು ಅವ್ರಿಗೆ ಗಮನಕ್ಕೆ ತರಕ್ಕಾಗ್ತಲ್ಲ. ನಾನು ಮಾಧ್ಯಮ ಮುಖಾಂತರ ತರ್ತಾ ಇದ್ದೀನಿ. ಪ್ರತಿ ವರ್ಷ ಯಾವಾಗ ರಿಲೀಸ್ ಆಗ್ತಾ ಇತ್ತು ಕರಗ ಮಹೋತ್ಸವ ಶುರು ಆಗ್ಬೇಕು? ಸರ್, 1 ವಾರ ಮುಂಚೆನೆ ಒಂದು 50 ಲಕ್ಷ ರಿಲೀಸ್ ಮಾಡ್ಬಿಡ್ತಾರೆ, ನೀವು ಮಾಡಿ ಅಂತ. ನಾವು ಇಲ್ಲಿಂದ ತಂದು ಎಲ್ಲರಿಗೂ ಹೇಳಿ ಅಡ್ವಾನ್ಸ್ ಕೊಟ್ಟು ಕೆಲಸ ಶುರು ಮಾಡಿರ್ತೀರಿ. ಆಮೇಲೆ ಬಿಲ್ ಕೊಟ್ಮೇಲೆ ಬ್ಯಾಲೆನ್ಸ್ ದುಡ್ಡು ರಿಲೀಸ್ ಮಾಡ್ತಾರೆ. ಹೋದ ವರ್ಷ ಏನ್ ಮಾಡೋದು, ಅಕ್ಟೋಬರ್ ರಿಲೀಸ್ ಮಾಡ್ತಾರೆ. ಏಪ್ರಿಲ್ ಅಲ್ಲಿ ಆಗಿರೋ ಕರಗ ಇದೆಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಅವ್ರೇನ್ ಹೇಳ್ತಾರೆ, 1.5 ಕೋಟಿ ಬಂತು ಅದಕ್ಕೆ ಗ್ರ್ಯಾಂಡ್ ಆಗಿ ಮಾಡ್ತಾವ್ರೆ ಅಂತ. ಇದು ಈ ತರ ಸುಮಾರು ನಡೀತಾ ಇದೆ ಅನ್ನೋದು. ಸರ್, ನಮ್ಗೇನು ಇಲ್ಲ, ಅವ್ರು ಕೊಡಲ್ಲ ಅಂದ್ಬಿಟ್ರೆ ನಾವೇ ಹಾಕಿ ದುಡ್ಡು ಹಾಕಿ ಕರಗ ಮಾಡ್ತೀರಿ. ಮುಜರಾಯಿಂದ ದೇವಸ್ಥಾನ ಬಿಡಿಸ್ಕೊಟ್ಬಿಡ್ಲಿ, ನಾವೇ ಮಾಡ್ತೀರಿ. ಇವ್ರಿಗೆ ನಮ್ಮ ಆಸ್ತಿ ಬೇಕು, ದೇವಸ್ಥಾನ ಆಸ್ತಿ ಬೇಕು, ಜಾಗ ಬೇಕು, ಎಲ್ಲ ಬೇಕು. ಇವ್ರ ಹತ್ರ ನಾವೇನು ಭಿಕ್ಷೆ ಬೇಡಬೇಕಂತೇನು ಇಲ್ಲ. ನಮಗೆ ದೇವಸ್ಥಾನ ಬಿಡಿಸ್ಕೊಟ್ಬಿಡಿ, ಮುಜರಾಯಿಂದ ನಾವೇ ಹಾಕೊಂಡು ಮಾಡ್ತೀರಿ. ಅದೇನು ನಾವು ಅವ್ರಿಗೆ ದುಡ್ಡಿಗೇನು ನಾವು ಅವ್ರ ಹತ್ರ ಕಾಯ್ತಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ. BBMP ಜಾಗ ದೇವಸ್ಥಾನದ್ದು ನಮಗ್ ಕೊಡ್ತಾ ಇರೋದು BBMP. ತೊಂದರೆ ಕೊಡ್ತಾ ಇರೋದು ಯಾರು? ಈಗ ಮುಜರಾಯಿ ಇಲಾಖೆಯಿಂದ ಬರ್ಬೇಕಾಗಿರೋದ, ಏನಿದು ಪ್ರೋಸೆಸ್ ಹೇಗಿದೆ? ಸರ್, BBMP ಇಂದ ಡೈರೆಕ್ಟ್ ಆಗಿ ವ್ಯವಸ್ಥಾಪನಾ ಸಮಿತಿಗೆ ಬರುತ್ತೆ. ಇದು ಒಂದು 2 ವರ್ಷದಿಂದ ಏನ್ ಮಾಡ್ತಾವ್ರೆ, ಮುಜರಾಯಿ ಎಂಟ್ರಿ ಆಗಿ ಮುಜರಾಯಿ ಅಕೌಂಟ್ಗೆ ಹಾಕಿ ಅಂತಾರೆ. ಅವ್ರು ರಿಲೀಸ್ ಮಾಡಿಸೋಷ್ಟರಲ್ಲಿ ನಮಗೆ ಕರಗ ಮುಗ್ದೋಗಿರುತ್ತೆ. ಇದು ಸಮಸ್ಯೆ ಆಗ್ತಾ ಇರೋದು. ನಮಗೆ BBMPದು ಗೋರ್ಮೆಂಟ್ದು ಸಮಸ್ಯೆ ಇಲ್ಲ, ನಮಗೆ ಮುಜರಾಯಿದು ಸಮಸ್ಯೆ. ಇದು ಸಮಸ್ಯೆ ಆಗ್ತಾ ಇದೆ. ಇದನ್ನೇ ನಾವು ಕೋರ್ಟು ಕೇಸ್ ಅಂತೆಲ್ಲ ಹೋಗಿ ಇಷ್ಟೆಲ್ಲ ರಾಧ ಅಂತ ಆಗ್ತದೆ. ಇವತ್ತು ಏನಕ್ಕೆ ಇದು ಗಮನಕ್ಕೆ ತರ್ತಾ ಇದೀನಿ ಅಂದ್ರೆ, ಇವತ್ತು ಮುಜರಾಯಿ ಅವ್ರು ಹೇಳ್ತಾರೆ ನಾವೇ ಕರಗ ಮಾಡ್ತಾ ಇರೋದು ಅಂತ. ಆದ್ರೆ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಯಾರು ಬಂದು ನಿಂತ್ಕೊಂಡು ಓಡಾಡ್ತಾ ಇಲ್ಲ. ಮುಜರಾಯಿ ಇಲಾಖೆ ಯಾವ ಅಧಿಕಾರಿಗಳು ಇಲ್ಲ ಅಂತೀರಾ? ಅವ್ರಿಗೆ ಇಲ್ಲಿ ಯಾವ ಶಾಸ್ತ್ರ ಸಂಪ್ರದಾಯ ಯಾವಾಗ ಏನ್ ಬೇಕಂತಾನೆ ಗೊತ್ತಿಲ್ಲ. ಅಲ್ಲಿ ಅಧಿಕಾರಿಗಳ ಹತ್ರ, CM ಹತ್ರ, DCM ಹತ್ರ ಹೇಳ್ತಾರೆ ನಾವು ಕರಗ ಮಾಡ್ತಾ ಇದೀರಿ ಅಂತ. ಇಲ್ಲಿ ಏನ್ ನಡೀತಾ ಇದೆ ಅಂತಾನು ಗೊತ್ತಿಲ್ಲ. ಈಗ ಕರಗ ಮಹೋತ್ಸವಕ್ಕೆ ಇವತ್ತು ಬೇಕೇ ಬೇಕು ಹಣ, ಸಹಜವಾಗಿ ಬೇಕಾಗತ್ತೆ. ಮತ್ತೆ ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ? ಸರ್ ನೋಡಿ, ಆ ದೇವ್ರ ಶಕ್ತಿ, ಇವರೆಲ್ಲ ದುಡ್ಡು ಹಾಕ್ತಾ ಇದಾರೆ, ಮಾಡ್ತಾ ಇದೀರಿ. ಆದ್ರೆ ಏನ್ ಗೊತ್ತಾ, ನಾವು ಮಾಡ್ತಾ ಇದೀರಿ, ಬೇರೆ ಯಾರೋ ಹೋಗಿ CM ನ ಇನ್ವೈಟ್ ಮಾಡ್ತಾರೆ, ಬೇರೆ ಯಾರೋ ನಾವು ಕರಗ ಮಾಡ್ತಾ ಇದೀರಿ ಅಂತಾರೆ. ಇದು ಅದಲ್ಲ. ಯಾಕಂದ್ರೆ ಇದು ನಮ್ಮ ಜನಾಂಗಕ್ಕೂ ಮತ್ತೆ ಎಲ್ಲಾ ಜನರಿಗೂ ಗೊತ್ತಾಗ್ಲಿ ಅಂತ ನಾವು ಮಾಧ್ಯಮ ಮುಖಾಂತರ ಹೇಳ್ತಾ ಇದೀರಿ.
ಕರಗಾಯತ್ತ ಪೂಜಾರಿ, ನಾನು, ನಮ್ಮ ಮಾವ ಅವ್ರು ಬಾಲಕೃಷ್ಣ ಸೂರ್ಯರು 3 ಜನ ಇವಾಗ 65 ಲಕ್ಷ ಹಾಕಿದ್ವಿ. 65 ಲಕ್ಷ 65 ಲಕ್ಷ ಈಗ ಹಾಕ್ಬಿಟ್ಟಿದ್ದೀರಿ. ಈಗ 8 ದಿವಸ ಆಗೋಗಿದೆ ಜಾತ್ರೆ. ಇವತ್ತು ಒಂದು 40 ಲಕ್ಷ ಆದ್ರೂ ಕೊಡ್ತೀರಿ, ನೀವೆಲ್ಲೂ ಹೇಳಕ್ ಹೋಗ್ಬೇಡಿ ಅಂತ ಹೇಳಿದ್ರು ಮುಜ್ರಾಯ್ ಅವರು. ನಿಮ್ಗೆ ಕೊಟ್ಬಿಡ್ತೀರಿ, ನೀವು ದಯವಿಟ್ಟು ಇದೆಲ್ಲ ಪ್ರೆಸ್ ಮೀಟ್ ಮಾಡಬೇಡಿ ಅಂತ. ಇವಾಗ ನೋಡಿದ್ರೆ ಫೋನ್ಗಳು ಅಟೆಂಡ್ ಮಾಡ್ತಾ ಇಲ್ಲ. ನಾವು 10 ನಿಮಿಷ ಹೊರಗಡೆ ಇದ್ದೀರಿ, ಸಂಜೆಗೆ ಇವು CM ಬರ್ತಾ ಇದಾರೆ, ಅದಕ್ಕೆ ನಾವು ಫ್ರೂಟ್ಸ್ ಅದು ಇದು ತಗೊಳಕ್ ಹೋಗ್ತಾ ಇದೀರಿ, ಹಂಗೆ ಏನೋ ನಾವು ರೀಸನ್ ಕೊಡ್ತಾವ್ರೆ. ಇವಾಗ ಅವ್ರು ಏನಂತಾರೆ, ಹೂವಾದವರು, ನೀವು ಏನಾದ್ರೂ ಇವಾಗ 25 ಲಕ್ಷ ಕೊಟ್ಟಿಲ್ಲ ಅಂದ್ರೆ ನಾವು ಡೆಕೋರೇಷನ್ ಮಾಡಲ್ಲ ಅಂತಾರೆ. ಇನ್ನೊಬ್ರು ಏನ್ ಹೇಳ್ತಾರೆ, ಸಾಯಂಕಾಲ ವೀರ್ಕುಮಾರ್ ಹಾರಗಳು ಬರಬೇಕು, 6,000 ಮಲ್ಲಿಗೆ ಹೂವು ಹಾರ, ಅದು ನಾವು ಬೆಳಿಗ್ಗೆನೆ ಪರ್ಚೇಸ್ ಮಾಡಿದಿರಿ, ಆದ್ರೆ ಅದೆಲ್ಲ ರೆಡಿ ಮಾಡಬೇಕು. ಅವ್ರು ಹೇಳ್ತಾರೆ, ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವು ಹಾರ ರೆಡಿ ಮಾಡಲ್ಲ. CMಗೆ DCMಗೆ ನ್ಯೂಸ್ 18 ಮೂಲಕ ಏನ್ ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಿ? ನೋಡಿ ಸರ್, ನಮಗೆ ನೀವು ಒಳ್ಳೆ ಸ್ಪಂದಿಸಿದ್ದೀರಾ. ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ 1.5 ಕೋಟಿನೂ ಮೀಸಲಿಟ್ಟಿದ್ದೀರಾ. ಆದರೆ ಇಲ್ಲಿ ಸ್ವಲ್ಪ ಅಧಿಕಾರಿಗಳು, ಸ್ಥಳೀಯ ರಾಜಕಾರಣಿ ಮತ್ತು PR ರಮೇಶ್ ಅವರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಾನು ನಿಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ತರ್ತಾ ಇದ್ದೀನಿ. 1.5 ಕೋಟಿ ನೀವೇನು ಮೀಸಲಿಟ್ಟಿದ್ದೀರೋ ಅದರಲ್ಲಿ 1 ರೂಪಾಯಿನೂ ಕರಗಕ್ಕೆ ಕೊಟ್ಟಿಲ್ಲ. ಇವತ್ತು ಆಲ್ರೆಡಿ 8 ದಿವಸ ಆಗಿದೆ. ಓಕೆ, ಮತ್ತೆ ಈಗೇನೆ ಕಂಟಿನ್ಯೂ ಮಾಡ್ತೀರಾ, ಹೇಗೆ ಇದು? ಸರ್, ಕರಗ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಆದರೆ ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ನಾನು ಗಮನಕ್ಕೆ ತಂದಿದ್ದೀನಿ. ಮುಂದೆ ಹೇಗೆ ಸರ್? ಯಾಕಂದ್ರೆ ಲಕ್ಷಾಂತರ ಭಕ್ತರು ಇರ್ತಾರೆ ಎಲ್ಲರೂ ಕೂಡ. ಸೊ ಲಕ್ಷಾಂತರ ಭಕ್ತರು ಏನಪ್ಪ ಇದು ಕರಗದ ಹೀಗಾಯ್ತಲ್ಲ, ಫಂಡ್ ರಿಲೀಸ್ ಆಗಲಿಲ್ಲ, ಹೇಗೆ ಏನು ಅಂತೇಳಿ ಆತಂಕ, ಭಯ, ಗೊಂದಲಗಳನ್ನೆಲ್ಲವೂ ಕೂಡ ಇರುತ್ತೆ. ಏನು ಹೇಳಕ್ ಬಯಸ್ತೀರಿ? ಸರ್, ಇವರು ಒಂದು ಹೇಳ್ತೀನಿ, ಮುಜ್ರಾಯ್ ಅವರು ನಮಗೆ ಕೊಡೋಕ್ಕಾಗಲ್ಲ. ಈಗ ಯಾವುದು ಮುಜ್ರಾಯಿಂದ ದುಡ್ಡು ಕೊಡ್ತಾ ಇಲ್ಲ. ಮುಜ್ರಾಯಿಂದ ಕರಗಕ್ಕೆ ಅಂತ ಕೊಡೋದು 1.25 ಲಕ್ಷ ಅವಾಗಿಂದನು. ನಮಗೆ ಕೊಡ್ತಾ ಇರೋದು BBMP. ಯಾಕಂದರೆ BBMPಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಜಾಗ, BBMP ಏನಿದೆಯೋ ಅದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಜಾಗ. ನಮ್ಮ ಗುಣಶೇಖರನ್ನ ಆಗ ಮಾಡಿಸ್ಕೊಟ್ರು, ಅಲ್ಲಿಂದ ನಮಗೆ ಬರ್ತಾ ಇರೋದು. ಮುಜ್ರಾಯಿಗೆ 1.25 ಲಕ್ಷ ಕೊಡ್ತಾ ಇದ್ರು, ಅದು ಹಂಗೆ ಪೂಜಾರಿ ತಗೊಳ್ಳೋರು. ಪೂಜಾರಿಗೂ 10 ಲಕ್ಷ ಬಂದ್ಬಿಡುತ್ತೆ, 20 ಲಕ್ಷ, ಅದೆಲ್ಲ ಸುಳ್ಳು. ಮುಜ್ರಾಯಿ ಅವ್ರು ಕೊಡೋದು 1.25 ಲಕ್ಷ, ಇದೇ ಸತ್ಯಾಂಶ. ಇವಾಗಲೂ ಅವರು ನೀವು ನಡ್ಸ್ಕೊಳ್ಳಿ ಅಂತ ಬಿಡ್ಲಿ, ನಾವು ಸ್ವಂತ ದುಡ್ಡು ಹಾಕೊಂಡು ಕರ್ಗ ಮಾಡ್ತೀವಿ. ಸರ್ಕಾರ ಹಣ ದುರ್ಬಳಕೆ ಆಗ್ತಾ ಇದೆ, ಎಲ್ಲದೂ ಕೂಡ ಪ್ರಾಪರ್ ಆಗ್ಲಿ ಅಂತ ಅನ್ನೋ ಕಾರಣಕ್ಕಾಗಿ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ ಅಲ್ವಾ? ಸರಿ ಮಾಡಿ, ನಾವೇ ಹೇಳ್ತಾ ಇದೀರಲ್ಲ, ಅಧಿಕಾರಿಗಳೇ ಲೆಕ್ಕಾಚಾರ ಇಟ್ಕೊಳ್ಳಿ, ನೀವೇ ಮಾಡಿ ಅಂತ ನಾವು ಕೋರ್ಟಲ್ಲಿ ಹೇಳಿದಿರಿ, ನೀವೇ ಮಾಡಿ ಅಂತ ಹೇಳ್ತಾ ಇದೀರಿ. ಈಗ ಹಾಗಾದ್ರೆ ಇವಾಗ ಸರ್ಕಾರ ಮಾಡೋಷ್ಟರಲ್ಲಿ ಕರ್ಗ ನಿಲ್ಸಣ್ವಾ ಹೇಳಿ? ಈಗ 65 ಲಕ್ಷನ ಚೆಕ್ ರೂಪದಲ್ಲಿ ಕೊಡಿ. ಯಾವಾಗ ಕೊಡ್ತೀರಾ? ಬರೋ ವಾರ ಕೊಡ್ತೀರಾ? ಅವಾಗ ತನಕ ಕರ್ಗ ನಿಲ್ಸಣ್ವಾ? ಇವಾಗ ನಾನು ಹೂವದವ್ರಿಗೆಲ್ಲ ಕ್ಯಾಶಲ್ಲಿ ಕೊಡಬೇಕು, ನಾನು ಚೆಕ್ಕಲ್ಲಿ ಬರೋ ವಾರ ಕೊಡ್ತೀನಿ ಅಂದ್ರೆ ಒಪ್ತಾರಾ? ಈಗ ಮಧ್ಯಾಹ್ನ ಕೊಡ್ತೀನಿ ಅಂದ್ರೇನೆ ಒಪ್ತಾ ಇಲ್ಲ. ಗೊತ್ತಾಯ್ತಲ್ಲ ಕಾನೂನು. ಇವಾಗ ನೀವು ಇವರು ಎಲ್ಲ ಚೆಕ್ ರೂಪದಲ್ಲಿ ಮಾಡ್ತೀನಿ ಅಂದ್ರೆ 2 ವಾರ ಮುಂಚೆ ಕೊಡಬೇಕು, 2 ವಾರ ಮುಂಚೆ ಟೆಂಡರ್ ಕರಿಬೇಕು. ಕರ್ಗ ಸ್ಟಾರ್ಟ್ ಆಗಿ ಕರ್ಗ ಮುಗಿದ ಮೇಲೆ ಕರೀತಾರಾ? ಕರ್ಗ ಮುಗಿದ ಮೇಲೆ ಚೆಕ್ಕಲ್ಲಿ ಕೊಡ್ತಾರಾ? ಅವಾಗ ತನಕ ಮಾರ್ಕೆಟಲ್ಲಿ ಹೂವಾಗಲಿ, ಸೇಲಂ ಮೊಗ್ಗಾಗ್ಲಿ, ನಮ್ಮ ದೊಡ್ಡಬಳ್ಳಾಪುರ ಹೂವಾಗ್ಲಿ ಸುಮ್ಮನೆ ಬರುತ್ತಾ? ಲೈಟಿಂಗ್ಸ್ ಅವ್ರು ಸುಮ್ಮನೆ ಮಾಡ್ತಾರಾ? ಎಲ್ರಿಗೂ ನಾವು ಕ್ಯಾಶಲ್ಲಿ. ಭಕ್ತರಲ್ಲಿ ಏನು ಮನವಿ ಮಾಡ್ಕೋತೀರಿ? ಭಕ್ತರಲ್ಲಿ ಏನು, ನಿಮ್ಗೆ ಯಾವುದು ಗೊಂದಲ ಬೇಡ, ಇದು ಎಲ್ರಿಗೂ ಗಮನಕ್ಕೆ ತರಬೇಕಾಗಿತ್ತು. ಮುಜ್ರಾಯಿ ಅವರು ತೊಂದರೆ ಕೊಡ್ತಾ ಇದ್ದಾರೆ, ಆದರೆ ಸರ್ಕಾರ ನಮಗೆ 1.5 ಕೋಟಿ ಮೀಸಲಿಟ್ಟಿದೆ. ಒಂದೇ 1 ರೂಪಾಯಿ ಇನ್ನೂ ರಿಲೀಸ್ ಮಾಡಿಲ್ಲ. ನಾವು ಈ ಸಲ ಕರಗ ಎತ್ತೋ ಪೂಜಾರಿಗಳು, ಜ್ಞಾನೇಂದ್ರ ಸ್ವಾಮಿಗಳು, ಬಾಲಕೃಷ್ಣ ಸೂರ್ಯ ಅವ್ರ ಕಮಿಟಿ ಮೆಂಬರ್ 3 ಜನ, ನಾವು ಯಾವ ಜನಾಂಗದಲ್ಲಿ ಯಾರ ಹತ್ರನೂ ದುಡ್ಡು ತೊಗೊಂಡಿಲ್ಲ, ಯಾರ ಹತ್ರನೂ ಕಲೆಕ್ಷನ್ ಮಾಡಿಲ್ಲ. ನಾವು 3 ಜನ ದುಡ್ಡು ಹಾಕಿ ಇವತ್ತು 65 ಲಕ್ಷ ಹಾಕಿದ್ದೀರಿ. ಇವತ್ತು ಹಾಕಕ್ಕಂತ ಇದ್ರಿ, ಆದರೆ ಇದು ಸ್ವಲ್ಪ ಬಿಸ್ಗೇಡ್ ಆಯಿತು. ಅದಕ್ಕೋಸ್ಕರ ನಾವು ಮಾಧ್ಯಮ ಮುಖಾಂತರ ಜನಾಂಗಕ್ಕೂ ತಲುಪಿಸ್ತಾ ಇದ್ದೀರಿ. ಇದು ಸರ್ಕಾರ ಇದುವರೆಗೂ ಏನು ಮೀಸಲಿಟ್ಟಿದ್ದು ಆ ದುಡ್ಡು ನಮಗೆ ಬಂದು ಸೇರಿಲ್ಲ. ಇದು ಸಮಿತಿಯ ಅಧ್ಯಕ್ಷರ ಅಂತ ಸತೀಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18.